ಥ್ಯಾಂಕ್ ಯು. ನೀನಕ್ಕ ಮಾಡ್ತೀಯಾ? ವೆಲ್ಕಮ್ ಟು ಮೈ ಲಿಟಲ್ ವರ್ಲ್ಡ್. ಸೊ ಇವತ್ತಿನ ವ್ಲಾಗಲ್ಲಿ ಏನು ಸ್ಪೆಷಲ್ ಅಂತ ಅಂದರೆ ನನ್ನ ಹಸ್ಬೆಂಡ್ ಬರ್ಡೇ ವ್ಲಾಗ್ ಇದು. ನಮ್ಮ ಜೀವಂದು ಬರ್ಡೇ ಇದೆ. ಸೊ ಆ ಬರ್ಡೇಗೆ ಏನೇನು ಪ್ರಿಪ್ರೇಷನ್ ಮಾಡ್ಕೋತೀನಿ, ಹೇಗೆಲ್ಲ ಇರುತ್ತೆ, ಹೇಗೆಲ್ಲ ಡೆಕೋರ್ ಮಾಡ್ತೀವಿ ಎಲ್ಲ ಈ ವ್ಲಾಗಲ್ಲಿ ನೋಡ್ಬೋದು. ಸೊ ಈಗ ಫಸ್ಟ್ ಥಿಂಗ್ ಏನಂತಂದರೆ ಡೆಕೋರ್ ಐಟಮ್ಸ್ ಎಲ್ಲನೂ ನಾನು ಆರ್ಡರ್ ಮಾಡಿದ್ದೀನಿ ಇನ್ಸ್ಟಾಮಾರ್ಟಲ್ಲಿ. ಅದೆಲ್ಲನೂ ನಿಮಗೆ ತೋರಿಸ್ತೀನಿ ಏನೇನು ಆರ್ಡರ್ ಮಾಡಿದ್ದೀನಿ ಅಂತ. ಕಮ್ ಲೆಟ್ಸ್ ಸಿ. ಆ್ಯಂಡ್ ಎಸ್, ನಾನು ಇವಾಗ ತಾನೇ ಆರ್ಡರ್ ಕಲೆಕ್ಟ್ ಮಾಡ್ಕೊಂಡು ಬಂದೆ. ನಿಮಗೆ ನಾನು ಏನೇನು ಆರ್ಡರ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಸೊ ಇದಿಷ್ಟು ನಾನು ಆರ್ಡರ್ ಮಾಡಿದ್ದಿದ್ದು ಐಟಮ್ಸು. ಆ್ಯಂಡ್ ಅದಷ್ಟು ಬಂದು 2 ಡೆಲಿವರಿ 2 ಡೆಲಿವರಿ 1 ಅಂತ 2 ಡೆಲಿವರಿಯಲ್ಲಿ ಬಂದಿದೆ. ಸೊ ನಾನು ಏನೇನು ಆರ್ಡರ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಆರ್ಡರ್ ಬಂದಿದೆ, ಬನ್ನಿ ಏನೇನು ಬಂದಿದೆ ಅಂತ ನೋಡೋಣ, ಹೇಗೆ ಬಂದಿದೆ ಅಂತ ನೋಡೋಣ. ಆ್ಯಂಡ್ ಎಸ್, ಆ್ಯಕ್ಚುಲಿ ಏನು ಗೊತ್ತಾ, ಇದು ಸರ್ಪ್ರೈಸ್ ಬರ್ಡೇ ಪಾರ್ಟಿ. ಸರ್ಪ್ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಫಾರ್ ಗಾಡ್ ಸೇಕ್ ಇವಾಗ ಜೀವನ ಮನೇಲಿಲ್ಲ, ಆಚೆ ಹೋಗಿದ್ದಾರೆ. ಸೊ ಅವ್ರು ಬರೋ ತನಕ ಎಲ್ಲ ಪ್ರಿಪೇರ್ ಮಾಡಿಬಿಡೋಣ ಅಂತ ಐ ಹ್ಯಾವ್ ಆರ್ಡರ್ಡ್ ಇಟ್. ಏನೇನು ಬಂದಿದೆ ನೋಡೋಣ. ಓಕೆ, ಒಂದು ಕ್ಯಾಂಡಲ್ಸ್ ಆರ್ಡರ್ ಮಾಡಿದ್ದೆ, ಸ್ವಲ್ಪ ರೊಮ್ಯಾಂಟಿಕ್ ಆಗಿರಲಿ ಅಂತ. ಇಟ್ಸ್ ಸೋ ಟೈನಿ, ಚೆನ್ನಾಗಿ ಬಂದಿದೆ. ಟ್ಯಾಂಟಡಾ. ಬ್ಲೂ ಏನಕ್ಕೆ ಮಾಡಿದೆ ಅಂದರೆ ಎಸ್ ಇಟ್ ಸ್ಮೆಲ್ ಸೋ ಗುಡ್, ಗಮ್ಮಂತಿದೆ. ಬ್ಲೂ ಏನಕ್ಕೆ ಮಾಡಿದೆ ಅಂದರೆ ಬಾಯ್ ಬರ್ಡೇ ಅಲ್ವಾ ಅದಕ್ಕೆ. ಸೊ ಇದು ಒಂದು ಕ್ಯಾಂಡಲ್ಸು. ಇದು ಬಲೂನ್ ಊದಿ ಎಲ್ಲ ಡೆಕೋರೇಟ್ ಮಾಡೋಕ್ಕೆ. ಸೊ ಆ್ಯಂಡ್ ಇದು ಒಂದು ರೋಸ್ ಪೆಟಲ್ ಪಾಪ್, ಬರ್ಡೇ ಪಾರ್ಟಿ ಪಾಪರ್ ಅಂತ. ರೋಸ್ ಪೆಟಲ್ಸ್ ಥರ ಇರುತ್ತಂತೆ ಇದರೊಳಗಡೆ. ನಾನು ಒಂದ್ಸಲ ಯೂಸ್ ಮಾಡಿಲ್ಲ, ಹಾಗಿತ್ತು. ಸೊ ಸ್ವಲ್ಪ ರೊಮ್ಯಾಂಟಿಕ್ ಆಗಿರಲಿ ರೋಸ್ದು ಅಂತ ಇದನ್ನು ಆರ್ಡ್ರ್ ಮಾಡಿ. ಸೊ ಆ್ಯಂಡ್ ಇದು ದ ಮೋಸ್ಟ್ ಫೇವ್ರೆಟ್ ಚಾಕ್ಲೇಟ್, ನನಗೂ ತುಂಬ ಇಷ್ಟ, ಜೀವನ್ಗೂ ತುಂಬ ಇಷ್ಟ. ಸೊ ಇದನ್ನು ಆರ್ಡರ್ ಮಾಡಿದ್ದೀನಿ. ಹಿಂಗೆ ಆರ್ಡರ್ ಮಾಡಿದ್ದೆ. ಇದು ಬಂದು ಹಿಂಗೆ ಫುಲ್ ಹಿಂಗೆ ಕೆಳಗಡೆಗೆ ಒಂದು ಬೇಸ್ಗೆ ಹಿಂಗೆ ಹಾಕೋಕ್ಕೆ. ಸೊ ಇದು ಫಸ್ಟ್ ಟೈಮ್ ಆರ್ಡರ್ ಮಾಡಿರೋದು, ನಂಗೆ ತುಂಬ ಇಷ್ಟ ಆಯಿತು. ಈ ಮೆಟೀರಿಯಲ್ ಒಂಥರ ಈಗ ಟೇಬಲ್ ಕವರ್ ಥರ ಬರುತ್ತಲ್ಲ ಆ ಥರ ನಂಗೆ ತುಂಬ ಇಷ್ಟ. ಇದಕ್ಕೆ ಏನಂತಾರೆ ಆ್ಯಕ್ಚುಲಿ ನಂಗೆ ಗೊತ್ತಿಲ್ಲ, ಅಲ್ಲೇ ಆರ್ಡರ್ ಮಾಡ್ತಾ ಸಿಕ್ತು. ಸೊ ಐ ಹ್ಯಾವ್ ಆರ್ಡರ್ ಇಟ್. ನೋಡೋಣ ಹೆಂಗಿರುತ್ತೆ ಅಂತ. ವಾವ್, ಇಟ್ಸ್ ಸೋ ನೈಸ್, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಈ ಥರ ಬರುತ್ತೆ, ಇಷ್ಟುದ್ದ ಇದೆ. ಸೊ ಇದು ಹಿಂಗೆ ಹಾಸಿ ಕೆಳಗಡೆಗೆ ಇದ್ರ ಮೇಲೆ ಕೇಕು ಕ್ಯಾಂಡಲೆಲ್ಲ ಜೋಡಿಸ್ಬೋದು, ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ನೋಡೋಣ, ಇದೆಲ್ಲ ತರಿಸಿದ್ದೀನಿ, ಹೇಗೆಲ್ಲ ಡೆಕೋರೇಟ್ ಮಾಡಬೇಕಂತ ಇನ್ನೂ ತಲೆಗೆ ಐಡಿಯಾ ಬಂದಿಲ್ಲ. ಲೆಟ್ಸ್ ಸಿ. ಇದು ಒಂದು ಸೆಟ್ ಆಫ್ ಬಲೂನ್ಸು, ಇದರಲ್ಲಿ ಕಲರ್ ಇದೆ ಮತ್ತು ಗ್ಲಿಟರ್ ಬಲೂನ್ಸ್ ಎಲ್ಲ ಇದೆ. ಸೊ ಇದೆಲ್ಲ ಒಟ್ಟಿಗೆ ಒಂದು ಸೆಟ್ ಥರ ಹಾಕೋಕ್ಕೆ ಇದೊಂದು ಬಲೂನ್ಸು. ಆ್ಯಂಡ್ ಇದು ಮಿಕ್ಸು, ರೆಡ್ ಮತ್ತು ಗೋಲ್ಡ್ ಕಲರ್ ಮಿಕ್ಸ್ ಇರೋದು ಮಾಮೂಲಿ ಬಲೂನ್. ಹ್ಯಾಪಿ ಬರ್ಡೇ ಅಂತ ಒಂದು ಜಸ್ಟ್ ಸಿಂಗಲ್ ಆಗಿ ಸ್ವಲ್ಪ ಎಸ್ಥೆಟಿಕ್ ಆಗಿರಲಿ ಅಂತ ಒಂದು ಜಸ್ಟ್ ಸಿಂಗಲಾಗಿ ಹ್ಯಾಪಿ ಬರ್ಡೇ ಅಂತ ಬರೋ ಥರ ಇದು ಒಂದು. ಸೊ ಇದೆಲ್ಲ ಯೂಸ್ ಮಾಡಿಕೊಂಡು ಹೇಗೆಲ್ಲ ಡೆಕೋರೇಟ್ ಮಾಡ್ತೀವಿ ಅನ್ನೋದು ಈ ವ್ಲಾಗಲ್ಲಿ ನೋಡ್ತೀರಾ. ಆ್ಯಕ್ಚುಲಿ ತುಂಬ ಸೀಕ್ರೆಟಾಗಿ ನಾವು ಸೆಲೆಬ್ರೇಟ್ ಮಾಡ್ತಿರೋದ್ರಿಂದ ಡೆಕೋರೇಷನ್ನು ಅಷ್ಟೇ ಸೀಕ್ರೆಟಾಗಿ ಮಾಡಬೇಕು. ಹೋಗ್ತಾ ವ್ಲಾಗಲ್ಲಿ ನೋಡ್ತೀರಾ ಹೇಗೆಲ್ಲ ಸರ್ಕಸ್ ಮಾಡಿ ಜೀವನ ಗೊತ್ತಾಗದಿರೋ ಥರ ನಾನು ಡೆಕೋರ್ ಮಾಡ್ತೀನಿ ಅಂತ. ಸೊ ಲೆಟ್ಸ್ ಸಿ. ಆ್ಯಂಡ್ ಎಸ್, ಇದಿಷ್ಟು ನಾನು ತರಿಸಿರೋ ಐಟಮ್ಸು. ಹೋಪ್ ಚೆನ್ನಾಗಿ ಬರುತ್ತೆ ಅಂತ. ನಾನು ಇದೆಲ್ಲ ಈ ಥರ ಎಲ್ಲ ಡೆಕೋರ್ ಮಾಡೋದು ನನಗೆಲ್ಲ ಅಭ್ಯಾಸ ಇಲ್ಲ. ಸರ್ಪ್ರೈಸಾಗಿ ಇಷ್ಟು ದೊಡ್ಡದಾಗ ನಾನೇ ಪರ್ಸ್ನಲ್ಲಾಗಿ ತೊಗೊಂಡು ಈ ಥರ ಪರ್ಸ್ನಲ್ ಇಂಟ್ರೆಸ್ಟಿಂದ ಡೆಕೋರ್ ಮಾಡ್ತಾರೆ. ಇದೇ ಫಸ್ಟು. ಇದ್ರ ಔಟ್ಕಮ್ ಹೇಗೆಲ್ಲ ಬರುತ್ತೆ ಅನ್ನೋದು ನನಗೂ ಸ್ವಲ್ಪನೂ ಐಡಿಯಾ ಇಲ್ಲ. ಸಿ, ಹೋಪ್ ಫಾರ್ ದಿ ಬೆಸ್ಟ್. ಆ್ಯಂಡ್ ಇನ್ನೊಂದು ಕೇಕ್ ಮತ್ತು ರೋಸ್ ಬೊಕ್ಕೆನ ಇವಾಗ ಹೋಗಿ ತರಬೇಕು. ಅದು ಆರ್ಡರ್ ಮಾಡಿದ್ರೆ ನನಗೆ ಯಾಕೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನಾನೇ ಪರ್ಸ್ನಲಾಗಿ ಹೋಗಿ ತೊಗೊಂಬರೋಣ ಅಂತ. ಸೊ ಈಗ ಆಚೆ ಹೋಗಿ ಒಂದು ರೋಸ್ ಬೊಕ್ಕೆ ಮತ್ತು ಒಂದು ಕೇಕ್
ತುಂಬ ತುಂಬ ಚೆನ್ನಾಗಿರೋದನ್ನ ಸೆಲೆಕ್ಟ್ ಮಾಡಿ ತೊಗೊಂಬರ್ತೀನಿ. ಸೊ ಈಗ ಬರ್ಡೇ ಶಾಪಿಂಗ್ ಅಂತ, ಬರ್ಡೇ ಡೆಕೋರೇಷನ್ ಮಾಡೋಕ್ಕೆ ಶಾಪಿಂಗ್ ಅಂತ ಬಂದಿದ್ದೀನಿ. ನಾನು ಆಗಲೇ ಹೇಳ್ದಂಗೆ ಅವನಿಗೆ ಎಂತ ಫ್ಲವರ್ ಬೊಕ್ಕೆ ಮತ್ತು ಕೇಕ್ ಎರಡೂ ತೊಗೋಬೇಕು. ನೋಡೋಣ, ಈಗ ಬೊಕ್ಕೆ ಶಾಪಿಗೆ ಬಂದಿದ್ದೀನಿ, ಫ್ಲವರ್ ಶಾಪ್ಗೆ. ಸೊ ಲೆಟ್ಸ್ ಚೆಕ್ಔಟ್. ಬೊಕ್ಕೆ ರೆಡಿ ಮಾಡಿಸ್ತಾ ಇದ್ದೀನಿ. ಇದೆಲ್ಲ ನಂದು ರೆಡಿ ಮಾಡಿಸ್ದೆ, ನೆಕ್ಸ್ಟ್ ಮಾಡಿಕೊಡ್ತಾರೆ. ಸೊ ಸ್ಪೆಷಲ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಸ್, ಇಲ್ಲಿ ನಾನು ಜೀವನ್ಗೆ ಕೇಕ್ ತಗೊಳ್ಳೋಣ ಅಂತ ಬಂದಿದ್ದೀನಿ. ಇದು ಪ್ಯೂರ್ ವೆಜ್ ಕೇಕ್ ಶಾಪ್, ಅದಕ್ಕೆ ಇದನ್ನೇ ಸೂಟಬಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಬನ್ನಿ ಹೋಗಿ ಕೇಕ್ಸ್ ತೊಗೊಂಡು ಮನೆಗೆ ಹೋಗೋಣ. ಬೇಗ ಬೇಕಿತ್ತು, ಸೊ 7 ಮಿನಿಟ್ಸಲ್ಲಿ ಕೇಕ್ಸ್ ಮಾಡಿಕೊಡ್ತಾರೆ ಅಂತ ಇದೆಯಲ್ಲ, ಅದಕ್ಕೆ 7th ಹೆವೆನಿಗೆ ಬಂದಿದ್ದೀನಿ. ಕಾಂಪ್ಲೆಕ್ಸ್ಗೆ ಕೇಕ್ಗೆ ಹ್ಯಾಪಿ ಬರ್ಡೇ ಮೈ ಲವ್ ಅಂತ ತೋರಿಸ್ತಾ ಇದ್ದೀನಿ. ಹ್ಯಾಪಿ ಬರ್ಡೇ ಮೈ ಲವ್ ಅಂತ. ಕೇಕ್ ತೊಗೊಂಡು ಈಗ ಮನೆಗೆ ಹೋಗಿ ಡೆಕೋರೇಷನ್ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ಡೆಕೋರೇಷನ್ ಫುಲ್ ಸೀಕ್ರೆಟ್ ಆಗಿರಬೇಕು. ಎಕ್ಸಿ ಇವಳು ನೋಡಾಗಲೇ ತಿನ್ನೋಕೆ ಕ್ರೇವಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇದೆಲ್ಲ ನೋಡ್ತಾ ಇದ್ದೀನಿ, ಇದೆಲ್ಲ ನೋಡಿದ್ರೆ ಒಂದ್ಸಲಿ ಕ್ರೇವಿಂಗ್ಸ್. ಸೂಯಾ ಕೇಕ್ ರೆಡಿ ಇದೆ. ನನಗಂತೂ ಫುಲ್ ಸಖತ್ ಎಕ್ಸೈಟೆಡ್ ಆಗ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ. ಸೊ ಲೆಟ್ಸ್ ಸಿ ಹೇಗಾಗತ್ತೆ ಅಂತ. ಸೀಕ್ರೆಟಾಗಿ ಫುಲ್ಲು ಸರ್ಪ್ರೈಸಾಗಿ ಮಾಡಬೇಕಂತ ಕಾಯ್ತಾ ಇದ್ದೀನಿ. ಲೆಟ್ಸ್ ಸಿ, ಕಮ್ ಆನ್ ಹೋಗೋಣ ಬನ್ನಿ ಮನೆಗೆ. ಆ್ಯಂಡ್ ಹಿಯರ್ ಹಂಸಿನಿ, ನಮ್ಮಮ್ಮು ಅವಳ ಫ್ರೆಂಡ್ ಸಿಕ್ಕಿದ್ದಾಳೆ. ಮತ್ತೆ ಸೇ ಹಾಯ್. ಸೊ ಈಗ ಮನೆಗೆ ಹೊರಡೋಣ. ಕಮ್. ಎಸ್, ಜೀವನ್ಗೆ ಒಂದು ಶಾಪಿಂಗ್ ಸುಮ್ಮನೆ ಬರ್ಡೇಗೆ ಏನಾದ್ರು ಡ್ರೆಸ್ ತಗೋ ಅಂತ ಕರ್ಕೊಂಡು ಬಂದಿದ್ದೀನಿ. ಅವನಿಗೆ ಈ ಥರ ಸೆಲೆಬ್ರೇಷನ್ದು ಐಡಿಯಾನೂ ಇಲ್ಲ. ಟ್ರಯಲಿಗೆ ಹೋಗಿದ್ದಾನೆ ಅಲ್ಲಿ, ನೋಡೋಣ ಹೇಗನ್ಸುತ್ತೆ ಅವನಿಗೆ. ಆ ಶರ್ಟ್ ಅಥವಾ ನಿಮ್ಮ ಪ್ಯಾಂಟ್ ಟ್ರಯಲ್ ನೋಡೋಕ್ಕೆ ಹೋಗಿದ್ದಾನೆ. ನೋಡೋಣ ಬಂದ ಆಗಲೇ ಸಡನ್ನಾಗಿ ಜೀವನ್ ಬಂದ್ಬಿಟ್ಟ. ಸೊ ಸ್ಟಾಪ್ ಮಾಡೋಂಗಾಯಿತು. ಆ್ಯಂಡ್ ಎಸ್, ಅವನಿಗೆ ಸರ್ಪ್ರೈಸ್ ಮಾಡ್ತಾ ಇರೋದು ಏನು ಒಂಚೂರು ಐಡಿಯಾ ಇಲ್ಲ. ಮಾಮೂಲಿ ಬರ್ಡೇ ಶಾಪಿಂಗ್ ಅಂತ ಡ್ರೆಸ್ ತೊಗೊಳಕ್ಕೆ ಬಂದಿದ್ದಾನೆ. ಈಗ ಮತ್ತೆ ಶೂ ಒಂದು ಪ್ಯಾಂಟ್ ಫೈನಲ್ ಮಾಡ್ಕೊಂಡಿದ್ದಾನೆ. ಇನ್ನೊಂದು ಟೀ ಶರ್ಟು ತೆಗೆದಿಟ್ಕೊಂಡಿದ್ದೀನಿ. ನೋಡೋಣ, ಆ ಪ್ಯಾಂಟಿಗೆ ಫಾರ್ಮಲ್ಸ್ ತೊಗೋ ಅಂತ ಹೇಳಿದ್ದೀನಿ ನಾನು. ಏನು ಮಾಡ್ತಾನೋ ನೋಡೋಣ, ಗೊತ್ತಿಲ್ಲ. ಇವನು ಬಂದ ತಕ್ಷಣ ಅವನ್ನ ಕರ್ಕೊಂಡು ಹೊರಡಬೇಕು. ಓಕೆ, ಬಂದ ಹೊರಡಬೇಕೀಗ. ಹೋಗೋಣ ಮನೆಗೆ. ಸೊ ಎಸ್, ಇವಾಗ ಎಲ್ಲ ಡೆಕೋರೇಷನ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫುಲ್ ಸೀಕ್ರೆಟಾಗಿ ಮಾಡ್ತಾಯಿದ್ದೀನಿ. ಜೀವನು ಇನ್ನೂ ಕೆಳಗಿದ್ದಾರೆ. ಅವ್ರು ಬರೋಷ್ಟೊತ್ತಿಗೆ ಸೀಕ್ರೆಟಾಗಿ ಫುಲ್ ಎಲ್ಲ ಡೆಕೋರ್ ಮಾಡಿ ಸ್ಟಾರ್ಟ್ ಮಾಡಿ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಲೆಟ್ಸಿ, ಅರ್ಪಿತಾನು ಬರ್ತಾಳೆ ಹೆಲ್ಪ್ಗೆ. ಅಮ್ಮು ಮತ್ತು ಅಮ್ಮನೂ ಬರ್ತಾಯಿದ್ದಾರೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಫುಲ್ ಸೀಕ್ರೆಟ್ ಮಿಷನ್ ಸ್ಟಾರ್ಟ್ಸ್. ಇದು ವಿಡಿಯೋ ಮಾಡ್ತಾ ಡೆಕೋರ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ನಾನು ಎಲ್ಲ ಡೆಕೋರ್ ಆದಮೇಲೆ ನಿಮಗೆ ಸಿಗ್ತೀನಿ, ಫುಲ್ ಡೆಕೋರೇಷನ್ ತೋರಿಸ್ತೀನಿ. ಓಕೆನಾ? ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್. ಫೈನಲಿ ಇನ್ನು 10 ನಿಮಿಷ ಇದೆ ಕರೆಕ್ಟಾಗಿ. ನಾವು ಡೆಕೋರ್ ಎಲ್ಲ ರೆಡಿ ಆಗೋಗಿದೆ ಫುಲ್ಲು. ನೀವು ಫುಲ್ ಕಾಯ್ತಾ ಇದ್ದೀರಾ ಅಂತ ನಂಗೆ ಗೊತ್ತು. ಈಗಲೇ ತೋರಿಸಲ್ಲ, ಅದೇ ಜೀವನ್ ಬಂದಮೇಲೆ ಒಟ್ಟಿಗೆ ಜೀವನ್ಗೂ ನಿಮಗೂ ಇಬ್ರಿಗೂ ಸರ್ಪ್ರೈಸಾಗಿ ತೋರಿಸ್ತೀನಿ. ನಮ್ಮ ಅಮ್ಮು ಮತ್ತು ಅಮ್ಮನೂ ರೆಡಿ ಆಗ್ತಾಯಿದ್ದಾರೆ. ಇನ್ನು ನೋಡಿ. ಸೊ ನನಗಂತೂ ಫುಲ್ ಎಕ್ಸೈಟ್ ಆಗ್ತಾಯಿದೆ. ನೋಡೋಣ ಹೆಂಗಾಗುತ್ತೆ ಅಂತ ಅಂದ್ಕೊಂಡಂಗೆ ಫುಲ್ ಸರ್ಪ್ರೈಸ್. ಅವ್ನು ಖುಷಿ ಆಗಿಬಿಟ್ರೆ ಸಾಕು. ಓಕೆ, ಅವನ್ನ ಕರ್ಕೊಂಡು ಬಂದು ಆಮೇಲೆ ಸಿಗ್ತೀನಿ. ಓಕೆ, ಬಾಯ್. ನೋಡಿ, ಆಲ್ ಸೆಟ್ ಫಾರ್ ಮೀ ಸೆಟ್. 10 ಆದ ತಕ್ಷಣ ಒಂದು ಪ್ರೇಮಿಗಾಗಿ ಪ್ರೇಮಿಯೊಬ್ಬರದ ಕ್ಷಣ, ಈ ತಿರುಗು ಭೂಮಿ ತಿರುಗದೆಂದು ಒಂದು ಕ್ಷಣ, ಇಲ್ಲಿ ಸನಿಹ ಉಂಟು ವಿರಹ ಉಂಟು ಪ್ರತಿದಿನ. ಬಾಳೆಲ್ಲ ಬೆಳಗಿರಲಿ, ನಿನ್ನ ನಾಳೆಗಳೆಲ್ಲ ನಾನೆನೆಯೋ ಆಗಿರಲಿ, ನನ್ನಾಳೆಗೂ ನಿನ್ನ
ಕ್ಷಮಿಸು ಬಾ ಹಿಂದೆ ಕ್ಷಮಿಸು ಬಾ ನೀ ತಾನೇ Happy birthday to you, Jeevan. Happy birthday to you. ಚಿಕ್ಕದು ಸಣ್ಣ ಪುಟ್ಟ ಗಿಫ್ಟು ಇದು ಖುಷಿ ಹೆಂಗೆ ಖುಷಿನಾ ಐ ಲವ್ ಯು ಆಕ್ಚುಲಿ ಇದೇನಿ ರೋಸ್ನ ತುಂಬಾ ಜಾಸ್ತಿ ಕೊಟ್ರೆ ಎಲ್ಲ ಹಾಳಾಗುತ್ತಲ್ಲ ಒಂದಿನ ಇದ್ದು ಹಾಳಾಗುತ್ತಲ್ಲ ಅದಕ್ಕೆ ಒಂದು ಪ್ಲಾಂಟ್ ತಗೊಂಡಿದ್ದೀನಿ ಓಪನ್ ಮಾಡಿ ಇದು ಓಪನ್ ಮಾಡ್ಕೊಡ್ತೀನಿ ಇದು ಓಪನ್ ಮಾಡಿ ಬೆಳೆಸ್ಬೇಕು ಪಿನ್ ಆಗಿದೆ ಓಕೆ ಒಳಸಿಲಿ ಅದೇ ಟೀಮ್ ಅಂತ ತಗೊಂಡಿದ್ವಿ ಮೊನ್ನೆ ಇನ್ನೇನ್ ಬಾವ ಆಯ್ತಲ್ಲ ಇದನ್ನ ಮದ್ವೆಗೆ ಆಡ್ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಎಲ್ಲಿ ಆಗ್ಲೇ ಇಲ್ಲ ಎಲ್ಲ ಅರ್ಜೆಂಟ್ ಇಲ್ಲಿ ನೋಡಿ ನೋಡು ಓಕೆ ಎಲ್ರದ್ದು ಆಯ್ತಲ್ವಾ ಸೊ ಎಸ್ ನೋಡಿದ್ರಲ್ಲ ಹೇಗಾಯ್ತು ಸೆಲೆಬ್ರೇಷನ್ ಅಂತ ನನ್ಗಂತೂ ಫುಲ್ ಖುಷಿ ಎಲ್ರಿಗೂ ಹೆಂಗನ್ಸ್ತು ಏ ಅರ್ಪಿತಾ ಎಲ್ಲೋದೆ ಹೆಂಗನ್ಸ್ತು ನನ್ಗಂತೂ ಸಖತ್ ಖುಷಿ ಆಯ್ತು ಜೀವನ್ ಹೋಪ್ ಯು ಎಂಜಾಯ್ಡ್ ಇಟ್ ಡೆಕೋರೇಷನ್ ಎಲ್ಲ ಹೆಂಗಿದೆ ಸೂಪರ್ ಆಗಿದೆ ಖುಷಿನಾ ಓಕೆ ಒನ್ ಇಯರ್ ಒಂದೇ ಇವಾಗ ಬೇಬಿದು ನೆಕ್ಸ್ಟ್ 1 ಇಯರ್ ಓಕೆ ಅದ್ರ ಜೊತೆ ಇನ್ನೊಂದು ಬೆಳೆಸ್ಬೇಕು ಅಂದ್ರೆ ಇದ್ರ ಜೊತೆ ನಾನು 1 ಇಯರ್ ಅಂತ ಬೆಳೆಸ್ಬೇಕಂತೆ ನಾನು ಆಫೀಸಲ್ಲಿ ಇರುವಾಗ ತಂದ್ಕೊಟ್ಟಿದ್ದ ಅದಕ್ಕೆ ಈಗ ಇದು ಕಣ್ಣಿ ನೋಡಮ್ಮ ಹೇಳಿಲ್ಲ ನಾವು ಜಾನಿನೂ ಕರ್ಕೊಂಡ್ ಬರ್ಬೇಕು ಹೌದು ಅವನೊಬ್ಬ ಮಿಸ್ ಫೋಟೋಗೆ ಓಕೆ ಇದು ಅದು ಒಟ್ಟಿಗೆ ತಂದಿದ್ದು ಅದೇ ತಲೆ ನಾವು ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗುವಾಗ ಲಂಚಿಗೆ ನಿಲ್ಸಿದ್ವಲ್ಲ ಅಲ್ಲಿ ಹೋಟ್ಲು ಅಲ್ಲಿ ಗಿಫ್ಟ್ ಶಾಪ್ ಅವತ್ತೇ ತಗೊಂಡಿದ್ದೆ ಎರಡನ್ನೂ ಹಂಗೆ ಇವ್ರ ಬ್ಯಾಗ್ ಕಳಿಸಿ ಓದ್ನೆಲ್ಲ ಇಷ್ಟ ಆಯ್ತು ಈಗ ಮತ್ತೆ ಇನ್ನೊಂದ್ಸತಿ ಹೋಗಿ ತರೋಂತದ್ದು ಏನೋ ಚೆನ್ನಾಗಿತ್ತು ಅದೇ ಅವತ್ತು ಹೆಂಗೆ ಸರ್ಪ್ರೈಸ್ ಹೆಂಗೆ ಏನು ಇಲ್ಲ ಇವ್ರು ಒಬ್ರಿಗೆ ಹೇಳಿದ್ರೆ ಎಲ್ಲರೂ ಇವ್ನ್ ಡೈರೆಕ್ಟ್ ಗೊತ್ತಾಗುತ್ತೆ
ಮತ್ತೆ ವಿಷಯ ಅಂದ್ಬಿಟ್ಟು ಯಾರಿಗೂ ಹೇಳ್ತು, ನಾನು ಅಮ್ಮ ಇಬ್ಬರೇ ತಗೊಬಂದಿದ್ದು. ನಂಗೆ ಫುಲ್ ಒಂದೊಂದು ಶಾಪಿಂಗ್ ಎಲ್ಲ ಬ್ಲಾಗರ್ ಬರುತ್ತೆ, ಅಲ್ವಾ? ಫುಲ್ ನೋಡೋ ಸಕ್ಕಾಗಿರುತ್ತೆ, ಆಯ್ತು ನೋಡೋಣ. ಫುಲ್ ಎಲ್ಲ ಸಕ್ಕಾಗಿ ಮಾಡ್ಬೇಕಂತ ಸಾಕು. ಇನ್ನೇನು ಅಮ್ಮ ಕೊಟ್ರು. ಓಕೆ ಬಾಯ್. ಬಾಯ್ ಬಾಬಾ. ಬಾಯ್ ಬಾಯ್. ಗುಡ್ ನೈಟ್. ಥ್ಯಾಂಕ್ ಯು. ಗುಡ್ ನೈಟ್ ಅಲ್ಲ, ಗುಡ್ ಮಾರ್ನಿಂಗ್. ನಾನು ಇನ್ಮೇಲೆ ಫುಲ್ ಅವ್ರಿಗೆ ಹಿಂಸೆ ಕೊಡ್ತೀನಿ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ಮಗಳ ಜೊತೆ ಬರ್ಬೇಕು ಎಲ್ಲರೂ ಒಟ್ಟಿಗೆ. ಮಗಳ ಜೊತೆ ಯಾರೆಲ್ರು? ಎಲ್ಲರೂ ಸೇರೋಣ. ನಮ್ಮ ಮಗ Next ಅವ್ರ ಮೊಮ್ಮಗ. ನೀನಕ್ಕ ಅದೇ ಬೇಕಾಗಿರೋದು ನಮ್ಗೆ. ಆಯ್ತು ಏನಿಲ್ಲ ಏನಿಲ್ಲ ಆಯ್ತು. ಏನಿಗೆ ಗೊತ್ತಾ ಈ ಶರ್ಟ್ ತಗೊಟ್ಟಿದ್ವಿ ನೈಟ್. ಅವನ್ದೆಲ್ಲ ಗ್ರ್ಯಾಂಡ್ ಅಂದ್ರೆ ಫಾರ್ಮಲ್ ತರ ತಗೊಂಡಿದ್ದ. ಇದು ಈ ಶರ್ಟ್ ತಗೊಟ್ಟಿದ್ದೇನೆ ಕೇಳಿದ್ರೆ ನೈಟ್ ವೇರ್ ತರ ಇರ್ಬೇಕಲ್ಲ, ನೈಟ್ ಟೈಮ್ ಮಾಡೋಕೆ, ಅದಕ್ಕೆ ಈ ತರ ಹಿಂಗೆಲ್ಲ ಬೇಜಾರು ಆಯ್ತು ಬೇಜಾರೇನಿಲ್ಲ, ಖುಷಿನಾ? ಫುಲ್ಲು ಖುಷಿ ಬೇಜಾರು. ಖುಷಿಯಲ್ಲಿ ಅಲ್ಲ ಓಕೆ, ಬ್ಲಾಗ್ ಎಂಡ್ ಮಾಡೋಣ ಈಗ. ನಾನು ನೋಡಿ ಇಲ್ಲಿ ಥರ್ಡ್ ವೀಲಿಂಗ್ ನಾನೇ ಬ್ಲಾಗ್ ಮಾಡ್ತಿರೋದು. So yes, hope you guys enjoyed this video. ನನ್ನ ಹಸ್ಬೆಂಡ್ ಬರ್ಡೇ ಇಷ್ಟು ಚೆನ್ನಾಗಾಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಆ್ಯಕ್ಚುಲಿ. ಅದು ಇದೇ ಥರ ಇವ್ನು ಸರ್ಪ್ರೈಸ್ ಆಗಿ ಕೊನೆವರೆಗೂ ಹೆಂಗ್ ಬರುತ್ತೆ ಅನ್ನೋದು ಫುಲ್ ಕ್ಯೂರಿಯಸ್ ಆಗಿದ್ದೆ, ಗೊತ್ತಿರಲಿಲ್ಲ. ಇವ್ನು ಇಷ್ಟು ಎಮೋಷ್ನಲ್ ಆಗೋಷ್ಟು ಖುಷಿ ಆಯಿತು ಅಂತ ನನಗೂ ತುಂಬ ಖುಷಿ ಆಯಿತು. ಸೊ ಎಸ್, ಇದೇ ಖುಷಿಗೆ ನಮ್ಮ ಚಾನಲ್ಗೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ ಸೊ ನೋಟಿಫೈ ಆಗುತ್ತೆ ಹೊಸ ವಿಡಿಯೋ ಬಂದರೆ. ನಾವು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀವಿ. Until then, see ya. ಬಾಯ್ ಬಾಯ್. ಓಕೆ ಬಾಯ್. ನೋಡೇ ಇರಲಿಲ್ಲ ಕಾರ್ ಸನ್ ರೂಫ್. ಹೌದು. ಓಕೆ ಬಾಯ್. ಬಾಯ್ ಬಾಯ್ ಬಾಯ್.